ದಕ್ಷಿಣ ಕನ್ನಡ ಪದವಿ ಪೂರ್ವ ಕಾಲೇಜು ಪ್ರಿನ್ಸಿಪಾಲ್ಸ್ ಅಸೋಸಿಯೇಷನ್ ಮತ್ತು ಸ್ವಸ್ತಿಕಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಭವಿಷ್ಯದ ಶಿಕ್ಷಣ ತಜ್ಞರು ಎಂಬ ವಿಚಾರದಲ್ಲಿ ಒಂದು ದಿನದ ಕಾರ್ಯಾಗಾರ ಮಂಗಳೂರಿನ ಹೋಟೆಲ್ ಓಷನ್ ಪಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ವಿಶ್ವಮೂರ್ತಿ ಕೆ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇಲಾಖೆ ಮತ್ತು ಶಿಕ್ಷಣ ಇದರ ನಡುವೆ ಅಂತರವಿದೆ. ಆ ಅಂತರವನ್ನ ಹೋಗಲಾಡಿಸಲು ಸ್ವಸ್ತಿಕ ಚಾರಿಟೇಬಲ್ ಟ್ರಸ್ಟ್ ಮುಂದಾಗಿದೆ. ವಿದ್ಯಾರ್ಥಿಗಳನ್ನ ತಯಾರು ಮಾಡುವಂತಹ ಮಹತ್ತರವಾದ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಹೇಳಿದರು. ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಭವಿಷ್ಯದ ನಮ್ಮ ವಿದ್ಯಾರ್ಥಿಗಳನ್ನ ಯಾವ ರೀತಿ ನಡೆಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಾರ್ಯಾಗಾರವನ್ನು ಆಯೋಜಿಸಿದ್ದಾರೆ. ಆಕ್ಚುಲಿ ಈ ಕೆಲಸವನ್ನ ನಮ್ಮ ಇಲಾಖೆ ಮಾಡಬೇಕಾಗಿತ್ತು. ಆದರೆ ಸ್ವಸ್ತಿಕಾ ಫೌಂಡೇಶನ್ ಅವರು ಇಂತಹ ಒಂದು ಒಳ್ಳೆಯ ಉತ್ತಮ ಕೆಲಸವನ್ನ ಮಾಡ್ತಾ ಇರೋದ್ರಿಂದಾಗಿ ಪ್ರಪ್ರಥಮವಾಗಿ ಸ್ವಸ್ತಿಕಾ ಫೌಂಡೇಶನ್ ಇವರನ್ನ ನಾನು ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಅಭಿನಂದಿಸ್ತಾ ಇದ್ದೀನಿ. ಅನಂತರ ಮಾತನಾಡಿದ ಶ್ರೀನಿವಾಸ್ ಯೂನಿವರ್ಸಿಟಿಯ ಚಾನ್ಸಲರ್ CA ರಾಘವೇಂದ್ರ ರಾವ್ ಅವರು, ಈ ಹಿಂದೆಯೇ ಇಂತಹ ಒಂದು ಕಾರ್ಯಾಗಾರವನ್ನ ನಡೆಸಬೇಕೆಂಬ ಉದ್ದೇಶವನ್ನ ಹೊಂದಿದ್ದೇವೆ. ವಿದ್ಯಾರ್ಥಿಗಳು ಅವರ ಶಿಕ್ಷಣ ಮತ್ತು ಶಿಕ್ಷಣದ ಬಳಿಕ ಉದ್ಯಮಕ್ಕೆ ಯಾವ ರೀತಿಯಾಗಿ ತಯಾರು ಮಾಡಬೇಕು ಎಂಬುದರ ಬಗ್ಗೆ ತಿಳಿ ಹೇಳಿದರು. Education came to my mind only as early as about 1984 when I became the president of the Kendra Chamber of Commerce. Until then I was restricting my activities only to the profession of chartered accountancy, and I was attending almost all the raid cases, almost all top appeals up to the tribunal I used to fight. Then I came in contact because I was elected to the Senate of the Mangalore University. It is a nomination by our then Vice Chancellor Shafiullah, Dr. Shafiullah. He incited interest in education to me, and that is why when I became the president of the chamber, I started a diploma course, 6 months diploma course for those people who are not educated to know what is business and how to maintain the accounts in Bandar area. ಈ ಸಂದರ್ಭ ಕಾರ್ಯಕ್ರಮದಲ್ಲಿ DKPU CPA ಉಮೇಶ್ ಕರ್ಕೇರ, SCT ಚೇರ್ಮನ್ ಡಾ ರಾಘವೇಂದ್ರ ಹೊಳ್ಳ, ಪ್ರೊಫೆಸರ್ PL ಧರ್ಮ, ಬಾಲಚಂದ್ರ ಪೂಜಾರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ V4 News 24/7 ಮಂಗಳೂರು.